ಈಗ ನಾವು ನೇತ್ರಾಣಿ ಐಲ್ಯಾಂಡ್ಗೆ ಬಂದು ತಲುಪಿದ್ದೀವಿ. ಈಗ ನಾವು ಮತ್ಸ್ಯಲೋಕದ ಒಳಗಡೆ ಎಂಟ್ರಿ ಆಗುವ ಸಮಯ. ಅದಕ್ಕೂ ಮುಂಚೆ ಈ ಮತ್ಸ್ಯಲೋಕ ಡ್ರೋನಿಂದ ಯಾವ ಥರ ಕಾಣಿಸುತ್ತೆ ಗೊತ್ತಾ? ಬನ್ನಿ ನೋಡೋಣ. ಎಕ್ಸೈಟ್ಮೆಂಟ್ ಓವರ್ಲೋಡ್ ಆಗಿದೆ. ಸೊ ಫೈನಲಿ ಈಗ ನಾವು ಹೋಗ್ತಾ ಇದ್ದೀವಿ ನೇತ್ರಾಣಿ ಐಲ್ಯಾಂಡ್ಗೆ. ಸೊ ಇದೊಂಥರ ಏನು ಹೇಳ್ತೀವಿ, ಮತ್ಸ್ಯ ಲೋಕದ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಸೊ ಇನ್ನೇನು ಬೋಟ್ ಬಂತು, ರೆಡಿಯಾಗಿದೆ. ಸೊ ನಮ್ಮ ಬೋಟ್ ರೆಡಿ ಇದೆ, ಬನ್ನಿ ಹೋಗೋಣ ಈಗ. ಅಲೆಗಳು ಎಷ್ಟು ರಭಸವಾಗಿ ಹೊಡಿತಾ ಇದೆ ಅಂದರೆ ಅಬ್ಬ, ಈ ಸಮುದ್ರದಲ್ಲಿ ತಪ್ಪಿ ನಾವೇನಾದರೂ ಲೈಫ್ ಜಾಕೆಟ್ ಹಾಕ್ಕೊಂಡು ಎಗರಿದ್ರೂ ಕೂಡ ಸಖತ್ ಭಯ ಆಗುತ್ತೆ. ಯಾಕೆಂದರೆ ಫುಲ್ಲು ಸುತ್ತ ನೀರು, ಎಲ್ಲಿ ನೋಡಿದ್ರು ನೀರೇ. ನಾವು ಭೂಮಿನ ಬಿಟ್ಟು ತುಂಬ ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದೀವಿ, ಸಮುದ್ರದ ಒಡಲಿನ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 22ರಿಂದ 25 ಕಿಲೋಮೀಟರ್ ಆಗುತ್ತಂತೆ. ಎಷ್ಟು ಫೋರ್ಸ್ ಆಗಿದೆ ಅಲೆಗಳು ಅಂತಂದರೆ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲೆಗಳು ಎಷ್ಟಿದೆ ಅಂತ. ಸಖತ್ ಅಲೆಗಳಿದೆ. ನಾವು ದಡದಲ್ಲಿ ಮಾತ್ರ ಅಲೆಗಳು ಹೋಗೋದು ನೋಡ್ತೀವಿ, ಬಟ್ ಒಳಗಡೆ ಅಂತೂ ಅಲೆಗಳು ಎದ್ತಾ ಇರುತ್ತೆ, ಬೋಟು ಕೂಡ ಜಂಪ್ ಆಗ್ತಾ ಇರುತ್ತೆ. ಕೆಲವರಿಗೆ ಇದು ಮೋಷನ್ ಸಿಕ್ನೆಸ್ ಆಗಿ ವಾಮಿಟ್ ಬರೋ ಚಾನ್ಸಸ್ ಇರುತ್ತೆ. ನನಗೆ ಸ್ಟಾರ್ಟಿಂಗಲ್ಲಿ ಆಯಿತು, ಇವಾಗೇನಿಲ್ಲ, ಐ ಆಮ್ ಓಕೆ. ಬಟ್ ನೋಡಬೇಕು ನಮ್ಮ ಟೀಮಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ. 1 ಅವರ್ ಐದೊಳಗೆ ಏನು ಮಾತಾಡ್ಬೇಕಂತ ಗೊತ್ತಾಗವತ್ತು. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಗಿ ಬರ್ಬೇಕಾದ್ರೆ ಯಾರ್ಯಾರು ಏನೇನು ಮಾಡ್ತಾರೆ ನೋಡೋಣ. ನೇತ್ರಾಣಿ ಐಲ್ಯಾಂಡಲ್ಲಿ ವಿತ್ ಪರ್ಮಿಷನ್, ಅದು ನೇವಿಯವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ. ಬಟ್ ವರ್ಷಕ್ಕೆ ಒಂದ್ಸರಿ ಫ್ರೀ ಅವಕಾಶ ಇದೆಯಂತೆ. ಅಲ್ಲಿಂದ ಬೋಟಿಂಗ್ ಕರ್ಕೊಂಡೋಗಿ ಏನೋ ಪೂಜೆ ಎಲ್ಲ ಮಾಡ್ತಾರಂತೆ. ಸೊ ಆ ಟೈಮಲ್ಲಿ ಅವಕಾಶ ಇದೆ. ಸ್ಟಾರ್ಟ್ ಆದಾಗಲೇ ಹೊಟ್ಟೆ ಗುಡುಗುಡು ಸ್ಟಾರ್ಟ್ ಆಗಿದೆ. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಮುಚ್ಕೊಂಡು ಕೂತಿದ್ವಿ. ಅಲ್ಲೆಲ್ಲ ಗಿರ್ಮಾಗ್ತಾ ಇದೆ, ಅದಕ್ಕೆ ಅವಾಗಿಂದ ಭಯ ಬಿಡ್ತಾ ಕೂತಿದ್ವಿ. ಭಯ ಆಗ್ತಿದೆ. ಭಯ ಆಗ್ತಿದ್ಯಾ? ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಯಿತು. ಆವಾಗಲಾದರೂ ಒಂದು 45 ಸ್ವಲ್ಪ ಹೊತ್ತಿಗೆ ಎಲ್ಲ ಕಾಣಿಸ್ತಾ ಇತ್ತು. ಅಲ್ಲೇ ದೂರದಲ್ಲಿರೋ ಮುರುಡೇಶ್ವರ ಅದು ಇದು ಎಲ್ಲ ಕಾಣಿಸ್ತಾ ಇತ್ತು. ಏನೂ ಇಲ್ಲ, ಸುತ್ತಲೂ ನೀರು. ಇವಾಗ ಏನೂ ಇಲ್ಲ, ಎಲ್ಲ ಸುತ್ತಲೂ ನೀರು. ಈಗ ನಮ್ಮ ಭರವಸೆ ಈ ಲೈಫ್ ಜಾಕೆಟ್ ಒಂದೇ. ಒಂಥರ ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯೆನ್ಸು. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೇತ್ರಾಣಿ ಐಲ್ಯಾಂಡಿಗೆ. ಸೊ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾದಲ್ಲಿ ಅವರು ನೇತ್ರಾಣಿ ಐಲ್ಯಾಂಡಲ್ಲಿ ಮತ್ಸ್ಯಲೋಕನ ತೋರಿಸ್ತಾರೆ. ಅದಾದಮೇಲೆ ಎಷ್ಟೋ ಜನಕ್ಕೆ ಅದೊಂಥರ ಫ್ಯಾಂಟಸಿ ಆಗಿತ್ತು, ಇದನ್ನೊಂದ್ಸಲ ನೋಡಬೇಕು ಅಂತ. ಸೊ ಫೈನಲಿ ನಾನೀಗ ಇಲ್ಲಿಗೆ ಬಂದಿದ್ದೀನಿ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದೊಂದು ಬಾಕಿ ಇದೆ. ಒಳಗಡೆ ಹೋಗಿದ ತಕ್ಷಣ ಒಂದು 30 to 40 ಮೀಟರ್ಸ್ ಒಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ. ಕೆಲವೊಂದು ಟ್ರೈನಿಂಗ್ಸ್ ಎಲ್ಲ ಹೇಳಿದ್ದಾರೆ. ಆಮೇಲೆ ಅಲ್ಲೂ ಕೂಡ ನಮಗೆ ಟ್ರೈನ್ ಮಾಡ್ತಾರೆ. ನಮಗೆ ಸಿಲಿಂಡರ್ಸ್ನೆಲ್ಲ ಯಾವ ಥರ ಯೂಸ್ ಮಾಡಬೇಕು ಎಲ್ಲ ಟ್ರೈನಿಂಗ್ ಮಾಡ್ತಾರೆ.
ಫೈನಲಿ ವಿ ರೀಚ್ ಟು ದಿ ನೇತ್ರಾಣಿ ಐಲ್ಯಾಂಡ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲೆಲ್ಲ ನೇತ್ರಾಣಿ ಐಲ್ಯಾಂಡು. Jesus. ಹಾಟ್ ಇದೆಯಾ ಕೂಲ್ ಇದೆಯಾ? ಸ್ವೀಟ್ ಆ್ಯಂಡ್ ಸಾಲ್ಟ್ ಇದೆಯಾ? ನಾನಿವಾಗ ಜಂಪ್ ಮಾಡ್ತಾ ಇದ್ದೀನಿ. ರೆಡಿ? ಚಲೋ. ಸಕ್ಕತ್ತಾಗಿದೆ, ಫುಲ್ ಎಂಜಾಯಿಂಗು. ಅವರ್ ಡೈವಿಂಗ್ ಸ್ಪೆಷಲಿಸ್ಟ್. ಎಲ್ಲರಿಗೂ ನಮಸ್ಕಾರ. ಸೊ Bro, what are the signs, bro? This is for awesome, huh? Awesome. And this is for Okay. ಓಕೆ, ಎವ್ರಿಥಿಂಗ್ ಇಸ್ ಫೈನ್. okay. This is For go down. This For is- go up. so ಅದೆಲ್ಲ ಇವರೇ ಹೇಳ್ಕೊಡೋದು. ಹಿಂಗೆ ಅಂದ್ಬಿಟ್ರೆ ಎಲ್ಲ ಚೆಕ್ ಮಾಡಿಬಿಡ್ತಾರೆ. ಹಿಂಗೆ ಅಂದ್ಬಿಟ್ರೆ ಮೇಲೆ ಕರ್ಕೊಂಡು ಬಂದ್ಬಿಡ್ತಾರೆ. ಮಸ್ತಾಗಿ ಹೇಳ್ತಿದ್ದಾರೆ ವೇಣು ಬೈ. ಒಳಗಡೆ ತೋರ್ಸೋ ಏನೇನಿದೆ ಅಂತ. This is the ನೇತ್ರಾಣಿ ಐಲ್ಯಾಂಡ್. ಅದೇನು ಗೊತ್ತಿಲ್ಲ. ಒಂಥರ ಸಖತ್ ಎಕ್ಸ್ಪೀರಿಯನ್ಸ್ ಇದು. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸಮುದ್ರ ಮಟ್ಟದಿಂದ 22 ಕಿಲೋಮೀಟರ್ ದೂರದಲ್ಲಿ ಬಂದು ನಾವು ಪುನೀತ್ ರಾಜ್ಕುಮಾರ್ ಅವರು ಒಳಗಡೆ ಹೋಗಿ ಮತ್ಸ್ಯಲೇಖವನ್ನು ನೋಡಿದಂತಹ ನೇತ್ರಾಣಿ ಐಲ್ಯಾಂಡ್ ಇದು. ಒಂಥರ ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ಸ್ವಿಮ್ಮಿಂಗ್ ಬರಲ್ಲ, ಆದರೂ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಇದೊಂಥರ ನೆಕ್ಸ್ಟ್ ಲೆವೆಲಲ್ಲಿದೆ.
ಫೈನಲಿ ಆಫ್ಟರ್ 1.5 hour ಜರ್ನಿ ವಿ ಆರ್ ಬ್ಯಾಕ್ ಟು ದಿ ಕೋಸ್ಟಲ್ ಏರಿಯಾ. ಸಖತ್ತಾಗಿತ್ತು, ಇದೊಂಥರ ಎಕ್ಸ್ಪೀರಿಯೆನ್ಸು. ನನ್ನ ಕಿವಿ ಈಗಲೂ ಮುಚ್ಕೊಬಿಟ್ಟಿದೆ, ಒಂಥರ ವಾಫಲ್ ಸೌಂಡ್ ನನಗೆ ಕೇಳಿಸ್ತಾ ಇದೆ. ಸಖತ್ತಾಗಿತ್ತು. ನಮ್ಮ ಬೋಟ್ನ ರೈಡ್ ಮುಗೀತು. ನಾವು ಹೋಗಿದ್ದು 1 ಗಂಟೆಗೆ, ಈಗ ಬರ್ತಾ ಇರೋದು 6 ಗಂಟೆಗೆ. ವಾವ್, ಆಸಮ್ ಎಕ್ಸ್ಪೀರಿಯೆನ್ಸ್.